ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿಯವರು ಮೊನ್ನೆಯಷ್ಟೇ ಲೋಕಾಯುಕ್ತರ ಕೈಗೆ ಟ್ರ್ಯಾಪ್ ಆಗಿದ್ರು. ಲಂಚ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ರು. ಇನ್ನು ಈ ಒಂದು ಘಟನೆಯನ್ನ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಆಪ್ತ ಸಹಾಯಕರಾದ ಮಂಜುನಾಥ್ ವಾಲ್ಮೀಕಿ ಹಾಗೂ ಗುರು ಲಮಾಣಿ ಸೇರಿದಂತೆ 3 ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವ ಹಿನ್ನೆಲೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕಣ ತೀವ್ರವಾಗಿ ಕುದಿಯತೊಡಗಿದೆ. ಈ ಬೆಳವಣಿಗೆಯ ಬೆನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರು ಹಾಗೂ ನಾಯಕರು ಒಗ್ಗೂಡಿ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಇಂದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಭ್ರಷ್ಟಾಚಾರದ ಗಂಭೀರ ಆರೋಪ ಎದುರಿಸುತ್ತಿರುವ ಶಾಸಕ ಸ್ಥಾನವನ್ನ ತಕ್ಷಣವೇ ಅಮಾನತು ಮಾಡಬೇಕು ಹಾಗೂ ಅವರ ವಿಧಾನಸಭಾ ಸದಸ್ಯತ್ವವನ್ನ ರದ್ದುಪಡಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಬಿಜೆಪಿ ಪಕ್ಷದ ಚಂದ್ರು ಲಮಾಣಿ ಅವರು ಲೋಕಾಯುಕ್ತರ ಒಂದು ದಾಳಿಯಲ್ಲಿ ತೊಡಕೊಂಡಿದ್ರು. ಅವರ ಒಂದು ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂಥೇಳಿ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ನಿಂದ ಶಿರಹಟ್ಟಿ ತಾಲೂಕಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, 2 ಮಾಜಿ ಸಚಿವರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ತಹಸೀಲ್ದಾರ್ ಅವರ ಮುಖಾಂತರ DC ಅವರಿಗೆ ಹಾಗೂ DC ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ಕೊಂತಾ ಇದ್ದೀವಿ. ಭ್ರಷ್ಟ MLAಗೆ ಧಿಕ್ಕಾರ, ಶಾಸಕ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಿ ಎಂಬ ಘೋಷಣೆಗಳೊಂದಿಗೆ ಇಂದು ಶಿರಹಟ್ಟಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಚಂದ್ರು ಲಮಾಣಿಯವರ ಭಾವಚಿತ್ರಕ್ಕೆ X ಚಿಹ್ನೆ ಹಾಕಿರುವ ಬ್ಯಾನರ್ಗಳನ್ನ ಹಿಡಿದು ಜನರ ದುಡ್ಡು ನುಂಗಿದವರಿಗೆ ಜೈಲೇ ಗತಿ ಎಂಬ ಘೋಷಣೆಗಳನ್ನ ಕೂಗುತ್ತಾ ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಹನುಮಂತನ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನೆ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ್ದು ತಮಟೆ ಬಾರಿಸುವ ಮೂಲಕ ಜನರ ಗಮನ ಸೆಳೆಯಿತು. ಡಾಕ್ಟರ್ ಚಂದ್ರು ಲಮಾಣಿ ಅವರು ಶಾಸಕರ ನಡೆ ನುಡಿಯನ್ನು ಬಹುತೇಕ ಅವರು ಲೋಕಾಯುಕ್ತರಿಗೆ ಬಲಿಯಾಗಿ ಆದಂಥ ಸಂದರ್ಭವನ್ನು ಎಲ್ಲರೂ ಕೂಡ ವಿರೋಧಿಸಿ ಇಂತಹ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಬಂದಿರಲಿಲ್ಲ, ಶಿರಹಟ್ಟಿ ಮತ ಕ್ಷೇತ್ರಕ್ಕೆ ದೊಡ್ಡ ಕಳಂಕ ಇದು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲೇ ತಲೆ ತಗ್ಗಿಸುವಂಥ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಸುಶಿಕ್ಷಿತರು, ಡಾಕ್ಟ್ರು ಅಂತ ಹೇಳಿ ಬಹಳಷ್ಟು ಓಟನ್ನು ಹಾಕಿ ಚಂದ್ರು ಲಮಾಣಿ ಅವರು ಈಗಾಗಲೇ ರಾಮಕೃಷ್ಣ ಅವರು ಹೇಳ್ದಂಗೆ ವಿಧಾನಸಭೆದೊಳಗೆ ಹೋಗಿ ಎಲ್ಲ ಸಚಿವರನ್ನ ಅನುದಾನ ಕೇಳಬೇಕು, ತಂಡ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಅಭ್ಯಾಸ ಆಗಿಲ್ಲ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡೋಕೆ ಏನೂ ಉಳಿದಿಲ್ಲ ಅವಂಗೆ. ಎಲ್ಲ ಅಭಿವೃದ್ಧಿ ಹಿಂದೆ ರಾಮಕೃಷ್ಣ ಅವರು ನಾನು ಕೂಡ ಮಾಡಿದಂಥದ್ದು ಏನು ಅಭಿವೃದ್ಧಿ ಮಾಡೋಕೆ ಉಳಿದಿಲ್ಲ. ನಾವೇ ರಸ್ತೆಗಳ ಇರಲಿ ಎಲ್ಲ ಇರಲಿ, ಸೇತುವೆ ಸುಮಾರು 14 ಸೇತುವೆಗಳನ್ನು ಮಾಡಿವಿ ನಮ್ಮ ಅವಧಿ ಒಳಗೆ. ಎಲ್ಲ ಕೆಲಸಕ್ಕೆ ಮಾಡಿದ್ದು ನೋಡಿಕೊಂಡು ಬರೀ ಬಂದದ್ದೆಲ್ಲ ಲೂಟಿ ಹೊಡ್ಯಾಕೆ ಒಂದು ಸಂಚು ಮಾಡ್ಕೊಂಡ ನಾವು. ಯಾಕಂದ್ರೆ ಇದರ ನಡುವೆ ಇಂದು ಬಿಜೆಪಿ ಹೈಕಮಾಂಡ್ಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕೇಸ್ ಬಗ್ಗೆ ವಿಸ್ತೃತ ವರದಿ ಸಲ್ಲಿಸಲಾಗಿದೆ. ಈಗಾಗಲೇ ಶಿಸ್ತು ಸಮಿತಿ ಅಧ್ಯಕ್ಷರಿಂದ ವರದಿ ರವಾನೆ ಮಾಡಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವ ಶಾಸಕರ ಬಗ್ಗೆ ಮಾಹಿತಿ ಸಲ್ಲಿಸಲಾಗಿದೆ. ಒಂದ್ ಕಡೆ ಇಂದು ಶಿರಹಟ್ಟಿ ಪಟ್ಟಣದಲ್ಲಿ ಕೈ ಪಾಳೆಯ ಪ್ರತಿಭಟನೆ ನಡೆಸಿ ಶಾಸಕ ಚಂದ್ರುಗೆ ಅಮಾನತು ಮಾಡಬೇಕು ಅಂತ ತಹಶೀಲ್ದಾರರ ಮೂಲಕ ಮನವಿ ಸಲ್ಲಿಸಲಾಗಿದೆ. ಪ್ರಕರಣ ಸ್ಪಷ್ಟತೆ ಕೇಳಿ ನೋಟಿಸ್ ನೀಡುವುದಾಗಿ ತೀರ್ಮಾನಿಸಲಾಗಿದೆ ಅಂತ ಮೂಲಗಳ ಪ್ರಕಾರ ತಿಳಿದು ಬಂದಿದೆ.